ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ನಂತರ ಮಾಲ್ಡೀವ್ಸ್ ದೇಶ ಎಚ್ಚೆತ್ತುಕೊಂಡಿದೆ. ಮೋದಿ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಲು ಜನವರಿಯಲ್ಲಿ ಭಾರತ ಪ್ರವಾಸ ಕೈಗೊಳ್ಳುವುದಾಗಿ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯಿಜು ಪ್ರಕಟಿಸಿದ್ದಾರೆ. ಈ ಪ್ರಕಟಣೆ ಹೊರಬೀಳುವ ಕೆಲವೇ ಹೊತ್ತುಗಳ ಮೊದಲು ಪ್ರಧಾನಿ ಮೋದಿ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಂತಹ ಇಬ್ಬರು ಮಂತ್ರಿಗಳ ತಲೆದಂಡ ಆಗಿದೆ. ಈ ಹಿಂದೆ ಸಂಪುಟದಿಂದ ಸಸ್ಪೆಂಡ್ ಮಾಡಲಾಗಿತ್ತು, ಇದೀಗ ರಾಜೀನಾಮೆಯನ್ನು ಪಡೆದಿದ್ದಾರೆ. ಮಾಲ್ಡೀವ್ಸು ಭಾರತ ಜೊತೆ ಕಾಲ್ ಕೆರ್ಕೊಂಡು ತನ್ನ ಭವಿಷ್ಯವನ್ನು ರಾಜಕಾರಣವನ್ನು ಮಾಡಬೇಕಾಗಿಲ್ಲ. ಹಂಗೆ ಮಾಡಬೇಕಾದ ನೆಸೆಸಿಟಿ ಇಲ್ಲ ಅವ್ರಿಗೆ. ಅಲ್ಲಿಗೇನು ಅಲ್ಲಿದ್ದಿದ್ದ ಸರ್ಕಾರನ ಕೆಡವಕ್ಕೆ ಓಟ್ ಹಾಕಿಸ್ಕೊಳ್ಳೋಕ್ಕೆ ಮಾಡಿಬಿಟ್ರು. ಈಗ ಇಲ್ಲಿ ಪಾಕಿಸ್ತಾನದ ಪಾಲಿಟಿಷಿಯನ್ಸು 3 ಹೊತ್ತು ಇಂಡಿಯಾ ಮೇಲೆ ಹೇಳಿ 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 ಮಾಡ್ದಂಗೆ ಮಾಡಿದ್ರು, ಅನುಭವಿಸ್ತಾರೆ ಈಗ ಅಷ್ಟೇ. ಇದು ಅಷ್ಟೇ, ನೆಸೆಸಿಟಿ ಇಲ್ಲಪ್ಪ ಅವ್ರಿಗೆ. ಬೆಂಗಳೂರಿನಲ್ಲಿ ಉದ್ಯಮಿಯ ಅಪಹರಣ, ಬೆದರಿಕೆ, ಹಣಕ್ಕೆ ಬೇಡಿಕೆ ಆರೋಪದ ಮೇಲೆ ಕೇಂದ್ರದ 4 GST ಅಧಿಕಾರಿಗಳನ್ನು CCB ಬಂಧಿಸಿದೆ. ಹೌದಾ? ತಗೊಳಪ್ಪ, ಮೊದಲು ನಮ್ಗೇನಿತ್ತು ಇನ್ಕಮ್ ಟ್ಯಾಕ್ಸು, ಅದು ಬಿಟ್ಟರೆ ನಮ್ಮ ರಾಜ್ಯದ್ದು ಸೇಲ್ಸ್ ಟ್ಯಾಕ್ಸು, ನಮ್ಗೆ ಇನ್ಯಾರು ಇರಲಿಲ್ಲ. ಇನ್ನೊಂದು ಹೊಸ ತಂಡ ಹುಟ್ಕೋತಾ ಇದು ಸೆಂಟ್ರಲ್ GST. ಅವರು ಬಂದು ಅವ್ರದ್ದು ಒಂದು ದಾಳಿ ಇನ್ಮೇಲೆ ತಗೊಳ್ಳಿ. ನಿರ್ಮಲಾ ಸೀತಾರಾಮನ್ ಅವ್ರ ಮೇಡಮ್ಮು ಕೇಳಿದ್ರೆ ಇದಕ್ಕೊಂದು 2 ಲಕ್ಷ ಉತ್ತರ ಬಿಸಾಕ್ತಾರೆ. ಯಾವ್ದಕ್ಕೆ ಬೇಕಾದ್ರೂ ಬಿಸಾಕ್ತಾರೆ. ಅವ್ರಿಗೆ ಬೇಕಾದ್ರೆ ಇದೇನ್ರಿ ಮಾನ ಮರ್ಯಾದೆ ಲಜ್ಗೆಟ್ ಹತ್ರ ಆಗೋಗಿದೆಯಲ್ಲ ಇವೆಲ್ಲ. ಏನೋ ಆರೋಪ ಬಂದಿದೆ ಈಗ. ಅದೇನೋ ಒಂದು ಪ್ರಕರಣ ಮುಚ್ಚಾಕಕ್ಕೆ 1.5 ಕೋಟಿ ಪಡೆದು ಎಸ್ಕೇಪ್ ಆಗಿದ್ರು ಅಂತ. ಈ ಸಂಬಂಧ ಅದ್ಯಾರೋ ಉದ್ಯಮಿ ಕೇಶವನವರು ಬೈಪ್ನಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಆಮೇಲೆ CCB ಕೇಸ್ ಹೋಗಿದೆ. ಅದು ತನಿಖೆ ಮಾಡಿದ CCB ಪೊಲೀಸರು GSTಯ ಕೇಂದ್ರ ಗುಪ್ತತಳದ ಮಹಿಳಾ ಅಧಿಕಾರಿ ಯಾರೋ ಸೊನಾಲಿ ಸಹಾಯ್ ಅಂತೆ, ಇನ್ಯಾರೋ ಸೀನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಮನೋಜ್ ಸೈನಿ, ನಾಗೇಶ್ ಬಾಬು, ಅಧೀಕ್ಷಕ ಯಾರೋ ಅಭಿಷೇಕ್ ಅಂತೆ, ಅವ್ರನ್ನ ಬಂಧಿಸಿದ್ದಾರೆ. ಇಲ್ಲ, ಇದಾಗಿರಲ್ಲ, ಇದು ಕಾಂಗ್ರೆಸ್ಸಿನ ಕುತಂತ್ರ. ಇಲ್ಲ 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 ಇದು ಕಾಂಗ್ರೆಸ್ಸಿನ ಕುತಂತ್ರ. ಕೇಂದ್ರದ ಸರ್ಕಾರದ ವಿರುದ್ಧ ಅವ್ರಿಗೆ ಅವಮಾನ ಮಾಡಕ್ಕೆ ಪಿತೂರಿ CCB ಮೂಲಕ ಮಾಡಿಸ್ತಿರೋ ಕುತಂತ್ರ ಅಂತ ಹೇಳಬೇಕು. ಅಷ್ಟೇ, ಅಷ್ಟು ಹೇಳ್ಕೊಳ್ಳಿ, ಮುಂದಿನ ನೋಡ್ಕೊಳ್ಳೋಣ. ಆಮೇಲೆ ಇದು ರಾಜಕಾರಣನೇ ಆಗೋದು. ಅದೊಂದೇ ಅವ್ರನ್ನ ಉಳಿಸೋದು, ಇನ್ನೇನು ಉಳಿಸಲ್ಲ. ಯಾಕಂದರೆ ದುಡಿಯೋನು ಯಾವನೋ, ತಿನ್ನೋನು ಯಾವನೋ, ಬೋತ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್ನಲ್ಲಿ, ಎರಡು ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್. ದುಡಿಯೋನು ಯಾವನೋ, ತಿನ್ನೋನು ಯಾವನೋ. ಪುಕ್ಕಟ್ಟೆ ತಿನ್ನೋಕ್ಕೆ ಹುಲ್ಲು ಸಿಕ್ಕಿದಾಗ ನಾನು ಯಾಕೆ ಕುದುರೆಯಾಗಿ ಮೇಯೋದನ್ನು ಬಿಡಬೇಕು? ಮೇಯ್ರಿ ಕಿಡಿಗೇಡಿಗಳು ವಂದೇ ಭಾರತ್ ರೈಲುಗಳನ್ನು ಟಾರ್ಗೆಟ್ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಬಿಹಾರದ ಗಯಾದಲ್ಲಿ ಟ್ರಯಲ್ ರನ್ನಲ್ಲಿ ಹೋಗ್ತಾ ಇದ್ದಂತಹ ವಂದೇ ಭಾರತ್ ರೈಲಿಗೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಸೆಪ್ಟೆಂಬರ್ 15ರಂದು ಜಮ್ಶೆಡ್ಪುರ್ ಪಾಟ್ನಾ ನಡುವಣ ವಂದೇ ಭಾರತ್ ರೈಲಿಗೆ ಮೋದಿ ಚಾಲನೆ ಕೊಡ್ತಾರೆ. ಇದಕ್ಕಾಗಿ ಟ್ರಯಲ್ ರನ್ ನಡೀತಾ ಇತ್ತು. ಈ ಸಂಬಂಧ ಕಲ್ಲು ತೂರಾಟ ಆಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದಹಾಗೆ ಇದೇ ಭಾನುವಾರ ಹುಬ್ಬಳ್ಳಿ ಪುಣೆ ನಡುವೆ ಸಂಚರಿಸುವ ವಂದೇ ಭಾರತ್ ರೈಲಿಗೆ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಿಸ್ತಾರೆ. ಅದು ಟ್ರೈನ್ ಹೋಗ್ತಿದ್ದ ಕಲ್ಲು ಹೊಡೆದಿರೋದಲ್ಲ, ಸ್ಟೇಷನ್ ಅಲ್ಲಿ ನಿಂತಿರುವಾಗ ಹೊಡೆದಿರೋದು. ಹೌದು ಸರ್, ನಿಂತಿರುವಾಗಲೇ ಹೋಗಿ ಕಾರ್ ಇದು ಗಾಜಿಗೆ ಹೊಡೆದಿರೋದು. ಅದೇ ಗಾಜಿಗೆ ಬುರುಡೆ ಹೊಡೆದಾಕ್ಬೇಕು ಅವನದನ್ನ. ಮುಖಾಮೂತಿ ನೋಡಿದೆ ನಾನು. ಈ ಟ್ರೈನ್ ಹೋಗುವಾಗ ಕಿಡಿಗೇಡಿಗಳು ಕಲ್ಲು ಹೊಡಿತವೆ, ಹಾಗಲ್ಲ. ಇವನ್ ಪಕ್ಕಾ ಕ್ರಿಮಿನಲ್ ಅವನು ಯಾವನ. ಹಂಗಾರೆ ವಿರಾಮ ಕೊನೆಯದು ತೆಗೆದುಕೊಂಡು ವಾಪಸ್ ಬರೋಣ. ಬಂದು ಸಮಗ್ರ ಸುದ್ದಿಗಳೇನಿದೆ ಅನ್ನೋದನ್ನು ನೋಡೋಣ. ಅದಕ್ಕೆ ಮೊದಲು ಒಂದು ಸುದ್ದಿ ಇತ್ತೀಚೆಗೆ ಕ್ಯಾಬಿನೆಟ್ಟಿಂದ ಬರ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ 70 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಆಯುಷ್ಮಾನ್ ಭಾರತ ಆರೋಗ್ಯ ವಿಮೆ ಯೋಜನೆಯನ್ನು ವಿಸ್ತರಿಸುವಂತಹ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಯಾವುದೇ ಜಾತಿ ಮತ ಇಲ್ಲ ಅದೆಲ್ಲ ಇರೋದೇ ಇಲ್ಲ. 70 ವರ್ಷ ಮೇಲ್ಪಟ್ಟವ್ರಿಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯವನ್ನು ಪಡ್ಕೋಬೋದು. ಅದರಲ್ಲಿ ಹಿರಿಯ ನಾಗರಿಕರಿಗೆ 5 ಲಕ್ಷ ಹೆಚ್ಚುವರಿಯಾಗಿ ಸಿಕ್ಕತ್ತೆ ಈಗ ಇದರಲ್ಲಿ ಅಂತ ಹೇಳಿದ್ದಾರೆ. ಇದು ಈಗ ಬಂದಿರೋ ಕ್ಯಾಬಿನೆಟ್ಟಿನ ತೀರ್ಮಾನ ಕೇಂದ್ರದಲ್ಲಿ.